ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ. ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾಗೆ ಈಗಾಗಲೇ ದಿನಗಣನೆ ಆರಂಭ ಆಗಿದೆ. ಸರ್ಕಾರ ಈಗಾಗಲೇ ಡೇಟನ್ನು ಕೂಡ ಫಿಕ್ಸ್ ಮಾಡಿದೆ. ಆಗಸ್ಟ್ 26ರಂದು ಮೈಸೂರಿಗೆ ಗಜಪಡೆ ಪ್ರಯಾಣಿಸುತ್ತೆ ಅಂತೇಳಿ ಕೂಡ ಅಧಿಕೃತವಾಗಿ CM DK ಶಿವಕುಮಾರ್ ಅವರು ಹೇಳಿರುವಂಥ ಜೊತೆಗೆ ಅರಣ್ಯ ಇಲಾಖೆಯು ಕೂಡ ಈಗಾಗಲೇ ಆನೆಗಳ ಆಯ್ಕೆಗೆ ಕಸರತ್ತನ್ನು ನಡೆಸ್ತಾ ಇದೆ. ಸದ್ಯಕ್ಕೆ ಈಗ ದಸರಾಗೆ ಬರುವಂಥ ಗಜಪಡೆಯ ಆಯ್ಕೆ ಕಗ್ಗಂಟಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಪರಿಣಮಿಸಿರುವಂಥದ್ದು. ಕಾರಣ ಯಾಕಂತ ಹೇಳಿದ್ರೆ ಕಳೆದ ವರ್ಷ ದಸರಾಗೆ ಬಂದಿದ್ದಂಥ ಒಂದಷ್ಟು ಆನೆಗಳಿಗೆ ಸದ್ಯ ಇದೀಗ ಮಸ್ನಲ್ಲಿರುವಂಥದ್ದು, ಅಂದರೆ ಮದದಲ್ಲಿ ಆನೆಗಳು ಇರುವಂಥ ಕಾರಣಕ್ಕಾಗಿ ಯಾವ ಆನೆಗಳನ್ನ ದಸರಾಕ್ಕೆ ಆಯ್ಕೆ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ತಲೆಯನ್ನು ಕೆಡಿಸ್ಕೊಂಡಿರುವಂಥದ್ದು. ಯಾಕಂತ ಹೇಳಿದ್ರೆ ಕಳೆದ ವರ್ಷ ಮೈಸೂರಿನ ದಸರಾಗೆ ಭೀಮಾ, ಶ್ರೀಕಂಠ ಇರ್ಬೋದು, ಕಳೆದ 2 ವರ್ಷಗಳ ಹಿಂದೆ ಹರ್ಷ ಆನೆಗಳು ಬಂದಿತ್ತು. ಆದರೆ ಇದೀಗ ಸದ್ಯ ದುಬಾರಿಯ ದುರಂತ ಏನು ನಡೀತೋ, ಒಂದು ಮಹಿಳೆಯನ್ನು ಹಾಗೂ ಮಕ್ನ ಆನೆಯನ್ನು ಕಂಜನ್ ಬಲಿ ತೆಗೆದುಕೊಳ್ತು. ಆ ಹಿನ್ನೆಲೆಯಲ್ಲಿ ಈ ಬಾರಿಯ ದಸರಾಗೆ ಕಂಜನನ್ನು ಕರೆದುಕೊಂಡು ಹೋಗೋದು ಬೇಡ ಅಂತೇಳಿ ಈಗಾಗಲೇ ಸರ್ಕಾರ ನಿರ್ಧಾರವನ್ನು ಮಾಡಿರುವಂಥದ್ದು. ಮತ್ತೊಂದು ಕಡೆಯಾಗಿ ಎಲ್ಲರ ಅಚ್ಚುಮೆಚ್ಚಿನ ಹಾಗೂ ದಸರಾದ ಬಹುತೇಕ ಜನರ ಅಚ್ಚುಮೆಚ್ಚಿನ ಆನೆ ಅಂತ ಹೇಳಿದ್ರೆ ಅದು ಭೀಮಾ ಆನೆ. ಯಾಕೆಂತ ಹೇಳಿದ್ರೆ ಅರ್ಜುನ, ಅಭಿಮನ್ಯು ಈ ಎಲ್ಲ ಆನೆಗಳಿಗೂ ಏನು ಫ್ಯಾನ್ ಕ್ರೇಜ್ ಇದೆ, ಫ್ಯಾನ್ ಫಾಲೋವರ್ಸ್ ಇದೆ. ಇದೇ ಕ್ರೇಜನ್ನು ಅತಿ ಚಿಕ್ಕ ವಯಸ್ಸಿನಲ್ಲೇ ಗಳಿಸ್ಕೊಂಡಂಥವನು ಅಂತಂದರೆ ತಿಂಡಿ ಪೋತ ಆನೆ ಅಂತಲೇ ಕರೆಸ್ಕೊಳ್ತೀವಿ. ಅದು ಚಿಕ್ಕ ವಯಸ್ಸಿಗೆ ಅತಿ ಹೆಚ್ಚು ತೂಕ, ಅತಿ ಹೆಚ್ಚು ಗಾತ್ರ, ಅತಿ ಹೆಚ್ಚು ಉದ್ದ ಅಗಲ ಇರುವಂತಹ ಭೀಮಾ ಆನೆ. ಸದ್ಯ ಪುಟಾಣಿ ಮಕ್ಕಳ ಅಚ್ಚುಮೆಚ್ಚು ಅಂತ ಹೇಳಿದ್ರು ಕೂಡ ಭೀಮಾ ಆನೆ. ಸದ್ಯ ಕಳೆದ 2 ತಿಂಗಳಿಂದಲೂ ಕೂಡ ಭೀಮಾ ಆನೆ ಮದದಲ್ಲಿರುವಂಥದ್ದು. ಈ ಕಾರಣಕ್ಕಾಗಿ ಭೀಮಾ ಆನೆಯನ್ನು ಮತ್ತಿಗೋಡು ಶಿಬಿರದಲ್ಲಿ ಇರಿಸಿ ನೋಡಿಕೊಳ್ಳಲಾಗ್ತಾ ಇದೆ. ಅದರ ಚಲನವಲನ ಹಾಗೂ ಅದರ ವರ್ತನೆಯಲ್ಲಿ ಒಂದಷ್ಟು ಬಿರುಸುತನ ಕಾಣ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಮದ ಬಂದಂಥ ಆನೆಗಳನ್ನ, ಮಸ್ನಲ್ಲಿರುವಂಥ ಆನೆಗಳನ್ನ ದಸರಾಗೆ ಕರೆದುಕೊಂಡು ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅದರ ವರ್ತನೆಯಲ್ಲಿ ಬದಲಾವಣೆ ಆಗುತ್ತೆ. ಇಲ್ಲಿ ಲಕ್ಷಾಂತರ ಮಂದಿ ಓಡಾಡ್ತಾರೆ, ದಿನಕ್ಕೆ ಸಾವಿರಾರು ಮಂದಿ ಆನೆಗಳ ಸುತ್ತಮುತ್ತಲೂ ಕೂಡ ಓಡಾಡ್ತಾರೆ. ದಸರಾಗೆ ಅಡಚಣೆ ಆಗಬಾರ್ದು ಅಂತೇಳಿ ಸದ್ಯ ಆ ಕಾರಣಕ್ಕಾಗಿಯೇ ಈಗ ಅಂದರೆ ಕಳೆದ ವರ್ಷ ಶ್ರೀಕಂಠ ಆನೆ ಹೊಸದಾಗಿ ಬಂದಿತ್ತು, ಪಟ್ಟದ ಆನೆ ಅಂತಲೂ ಕೂಡ ಕರೆಸ್ಕೊಂಡಿತ್ತು. ಅಲ್ಲದೆ ಅದು ನಾಲ್ವಡಿ ಕೃಷ್ಣ ಅಂದರೆ ಶ್ರೀಕಂಠದತ್ತ ಒಡೆಯರ ಅವರ ನೆನಪಿಗಾಗಿ ಶ್ರೀಕಂಠ ಅಂತಲೇ ಆ ಆನೆಗೆ ಹೆಸರನ್ನು ಇಡಲಾಗಿತ್ತು. ಪಟ್ಟದ ಆನೆಯೂ ಸಹ ಅದಾಗಿತ್ತು. ಆ ಆನೆಗೂ ಕೂಡ ಇದೀಗ ಮದ ಇರುವ ಕಾರಣಕ್ಕಾಗಿ ಆ ಆನೆಯು ಕೂಡ ಈ ಬಾರಿ ದಸರಾಗೆ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಒಂದಷ್ಟು ಹೊಸ ಆನೆಗಳನ್ನು ಕೂಡ ಕರ್ಕೊಂಡ್ಬರಲು ಈಗಾಗಲೇ ಪ್ಲಾನನ್ನು ಮಾಡ್ತಾ ಇರುವಂಥದ್ದು. ಇನ್ನು ಕಳೆದ ಬಾರಿ ಕಂಜನಿತ್ತು, ಈ ಬಾರಿ ಕಂಜನ್ ಇರೋದಿಲ್ಲ ಅನ್ನುವಂಥ ಮಾಹಿತಿ ಈಗಾಗಲೇ ಹೊರಬಿದ್ದಿದ್ದು. ಸುಗ್ರೀವ ಆನೆ ಯಾಕೋ ಮಾವುತ ಕಾವಾಡಿಗರ ಮಾತನ್ನು ಕೇಳ್ತಾ ಇಲ್ಲ, ಅದು ವರ್ತನೆಯಲ್ಲಿ ಬದಲಾವಣೆ ಆಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಅದರ ವರ್ತನೆ ಅದೇ ರೀತಿ ಮುಂದುವರೆದ್ರೆ ಈ ಬಾರಿ ಸುಗ್ರೀವ ಆನೆಯು ಕೂಡ ಮೈಸೂರಿನ ದಸರಾದಲ್ಲಿ ಭಾಗಿಯಾಗೋದಿಲ್ಲ. ಆ ಕಾರಣಕ್ಕಾಗಿ ಹೊಸ ಆನೆಗಳನ್ನ ಯಾವನ್ನ ಆಯ್ಕೆ ಮಾಡಬೇಕು ಅಂತೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳು ತಲೆಯನ್ನು ಕೆಡಿಸ್ಕೊಂಡಿರುವಂಥದ್ದು. ಜೊತೆಗೆ ಏನೇ ಕೆಲಸ ಕೊಟ್ಟರೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಂಥದ್ದು ಭೀಮಾ ಆನೆ. ಸದ್ಯ ಎಲ್ಲರ ಕೇಂದ್ರ ಬಿಂದುವಾಗಿತ್ತು. ಮುಂದಿನ ದಸರಾ ಆನೆ ಅಂತಲೂ ಕೂಡ ಕಳಿಸ್ಕೊಳ್ತಾ ಇತ್ತು. ಯಾಕೆಂತ ಹೇಳಿದ್ರೆ ಅರ್ಜುನ ಆನೆಯನ್ನು ಈಗಾಗಲೇ ನಾವು ಕಳ್ಕೊಂಡಿದ್ದೀವಿ. ಈ ವರ್ಷ ಅಭಿಮನ್ಯುವನ್ನು ಕಡೆಯದಾಗಿ ದಸರಾ ಅಂಬಾರಿಯನ್ನು ಹೊರ್ತಾನೆ. ಯಾಕೆಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರುವಂಥದ್ದು 60 ವರ್ಷದ ನಂತರ ಆನೆ ಅಂಬಾರಿಯನ್ನು ಹೊರುವಂತಿಲ್ಲ, ಅದರಿಂದ ಯಾವುದೇ ಕೆಲಸಗಳನ್ನು ಮಾಡಿಸುವಂತಿಲ್ಲ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಬಾರಿ ಅಭಿಮನ್ಯು ಆನೆಗೆ 60 ವರ್ಷ ಆಗುತ್ತೆ. ಮುಂದೆ ಈಗ ಕೇವಲ 25 ವಯಸ್ಸಿನ ಭೀಮಾ ಆನೆ ಏನಿದೆ, ಮುಂದೆ ಫ್ಯೂಚರ್ಲಿ ಏನೋ ಅಂಬಾರಿಯನ್ನು ಹೊರ್ತಾನೆ ಅಂತಿತ್ತು. ಆನೆ ಈ ಬಾರಿಯೂ ಕೂಡ ಬರುತ್ತೆ ಅನ್ನುವಂಥ ವಿಶ್ವಾಸ ಇನ್ನೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಅದಕ್ಕೆ ಮದ ಇದ್ರೂ ಕೂಡ ತಂಪಾಗಿಸುವಂಥ ಆಹಾರ ಪದಾರ್ಥಗಳನ್ನ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಒಂದು ವೇಳೆ ಅದರ ಮದ ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ ಈ ಬಾರಿ ಭೀಮನಿಗೂ ಸಹ ಕೊಡುವಂಥ ಸಾಧ್ಯತೆಯೂ ಸಹ ಇರುವಂಥದ್ದು. ಒಟ್ಟಾರೆಯಾಗಿ ಕೇವಲ 1 ತಿಂಗಳು ಮಾತ್ರ ಗಜಪಯಣಕ್ಕೆ ಸಮಯ ಇರುವಂಥದ್ದು. ಗಜಪಡೆಗೆ ಬರುವಂತಂದರೆ ದಸರಾದ ಒಂದು ಮಹೋತ್ಸವಕ್ಕೆ ಬರುವಂಥ ಆನೆಗಳ ಆಯ್ಕೆ ವಿಚಾರದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ತಲೆಯನ್ನು ಕೊಡಿಸ್ಕೊಂಡಿದ್ದಾರೆ. ಜೊತೆಗೆ ಈ ಬಾರಿ ಭೀಮಾ ಬರಲಿಲ್ಲ ಅಂತಂದರೆ ಬಹುತೇಕ ಮಂದಿಗೆ ಬೇಸರವಂತೂ ಆಗೇ ಆಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.